1717 ಅತ್ಯಂತ ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಯಾವ ಲೆವೆಲಲ್ಲಿ ಕ್ರೀಡೆ ಉಜ್ವಲವಾಗಬೇಕಾಗಿತ್ತು, ಯಾವ ಲೆವೆಲಲ್ಲಿ ಕ್ರೀಡೆ ಬೆಳಗಬೇಕಾಗಿತ್ತು, ಆ ಕ್ರೀಡೆ ಬೆಳಗೋದಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆಲ್ಲ ಕಾರಣ ನಾವು ಇದೀವಿ, ನೀವು ಇದೀವಿ. ಹೀಗಾಗಿ ಹಣಕ್ಕಿಂತ ಹಣದ ವ್ಯಾಮೋಹಕ್ಕೆ ಒಳಗಾಗಿ ಆರೋಗ್ಯವನ್ನ ಕ್ರೀಡೆ ಮುಖಾಂತರವಾಗಿ ನಾವು ಪಡ್ಕೊಬೋದಾಗಿದೆ. ಅದನ್ನೆಲ್ಲ ವಿಮುಕ್ತರಾಗ್ತಾ ಇದೀವಿ. ಜೊತೆಯಲ್ಲಿ ಅದಕ್ಕೋಸ್ಕರ ಒಲಿಂಪಿಕ್ ಪೋಡಿಯಂ ಅಂತ ಹೇಳ್ಬಿಟ್ಟು, ಟಾಪ್ಸ್ ಅಂತ ಹೇಳ್ಬಿಟ್ಟು, ಪೋಡಿಯಂ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಒಲಿಂಪಿಕ್ಗೆ ಸಂಬಂಧಪಟ್ಟಂತೆ ಕ್ರೀಡಾಪಟುಗಳನ್ನ ಸೆಳಿಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಟೀಮ್ ಅನ್ನ ಮಾಡಿ, ಅದೊಂದು ಪೋಡಿಯಂ ಅನ್ನ ಮಾಡಿ ಒಲಿಂಪಿಕ್ಸ್ಗೆ ಈಗಲಿಂದನೇ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ನೀವೇನು PUC ಲೆವೆಲ್ ಏನಿದ್ರಿ, ಡಿಗ್ರಿ ಲೆವೆಲ್ ಏನಿದ್ರಿ, ನೀವೇನು ಅಚೀವ್ಮೆಂಟ್ ಮಾಡ್ತೀರಿ, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್ಗೆ ಹೋಗಿ ಅಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಪ್ಲೇಯರ್ಸ್ಗಳು ಯಾರಿದ್ರಿ, ಫಸ್ಟ್ ಸೆಕೆಂಡ್ ಥರ್ಡ್ ಬರುವಂತ ಪ್ಲೇಯರ್ಸ್ ಯಾರಿದ್ರಿ, ಆ ಪ್ಲೇಯರ್ಸಿಗೆ ಭಾರತ ಸರ್ಕಾರನೇ ಒಲಿಂಪಿಕ್ಸ್ ಪೋಡಿಯಂ ಅಂತ ಹೇಳ್ಬಿಟ್ಟು ಒಂದು ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂತೆ ಸಹಾಯ ಸೆಂಟರ್ಗಳಿಂದ ಕೋಚಿಂಗ್ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಯೂನಿವರ್ಸಿಟಿ ಲೆವೆಲ್ ಯಾರು ಬಿಗ್ ಯೂನಿವರ್ಸಿಟಿ ಲೆವೆಲ್ ಅಚೀವ್ಮೆಂಟ್ ಮಾಡ್ತಾರೆ ಆ ಪ್ಲೇಯರ್ಸ್ಗಳಿಗೆ ಸರ್ಕಾರನೇ ದುಡ್ಡನ್ನು ಕೊಟ್ಟು ಆ ಪ್ಲೇಯರ್ಸ್ಗಳಿಗೆ ಟ್ರೈನಪ್ ಕೊಡುವ ಮೂಲಕವಾಗಿ ಉದ್ದೇಶ ಏನಪ್ಪಾ ಅಂತಂದ್ರೆ ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶದ ಗರಿಮೆ ಹೆಚ್ಚಳಾಗಬೇಕು, ಅದ್ರ ಜೊತೆಲಿ ಒಲಿಂಪಿಕ್ಸ್ ನಮ್ಮ ದೇಶದ ಹೆಸರನ್ನ ಬೆಳಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭಾರತ ಸರ್ಕಾರ ಸಣ್ಣ ವಯಸ್ಸಿನಿಂದನೇ ಕ್ರೀಡಾಪಟುಗಳನ್ನ ತೆಗೆದುಕೊಂಡು ಅವರೇ ತರಬೇತಿಯನ್ನು ಕೊಟ್ಟು ಸರ್ಕಾರದ ಮೂಲಕ ಆಹಾರ, ಉಚಿತವಾದಂತಹ ವಸತಿ, ಉಚಿತವಾದ ತರಬೇತಿ ಕೊಡುವ ಮೂಲಕವಾಗಿ ಮುಂದೊಂದು ದಿನ ಭಾರತ ದೇಶ ಒಲಿಂಪಿಕ್ ನಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನವನ್ನು ಹೊಂದೋದಕ್ಕೆ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದರೆ. ಯಾಕೆ ನಿಮ್ಮ ಮಾತನಾಡ್ತ ಅಂದ್ರೆ PUC ಮುಗಿತು, ನಾವು PUC ಸ್ಪೋರ್ಟ್ಸ್ ಬಂದಿದ್ದು ಡೈರೆಕ್ಟ್ ಲೆವೆಲ್ ಮಾಡಿದ್ರೆ ಏನ್ ಸಿಕ್ತು ಸರ್, ಡಿಸ್ಟ್ರಿಕ್ಟ್ ಲೆವೆಲ್ ಗೆದ್ದಿವಿ ಏನ್ ಸಿಕ್ತು ಸರ್, ಸ್ಟೇಟ್ ಲೆವೆಲ್ ಗೆದ್ದಿದ್ದೀವಿ, ನ್ಯಾಷನಲ್ ಲೆವೆಲ್ ಗೆದ್ದಿದ್ದೀವಿ ಏನ್ ಸಿಕ್ತು ಸರ್ ಅಂತಲ್ಲ. ನೀವು ಗೆದ್ದಾದ ನಂತರದಲ್ಲಿ ಅಲ್ಲಿ ಸೆಲೆಕ್ಷನ್ ಆದ್ರಿ ಅಂತಂದ್ರೆ ಒಂದು ಸರ್ಕಾರ ಉದ್ಯೋಗ ಸಿಗುತ್ತೆ, ಜೊತೆಗೆ ನಮ್ಮ ಭಾರತ ದೇಶಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಭಾರತ ಸರ್ಕಾರ ನಿಮಗೆ ಕೆಲಸ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಅತ್ಯುತ್ತಮವಾದಂತಹ SP, DG ಲೆವೆಲ್ ಅಂತ, DC ಲೆವೆಲ್ ಅಂತ ಆಫೀಸರ್ಗಳನ್ನ ಕೊಡುವಂಥದ್ದು ನೇರವಾಗಿ IAS IPS ಬಿಟ್ರೆ ಅದು ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂತಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರ. ಹಾಗಾಗಿ ಕ್ರೀಡೆ ಬಗ್ಗೆ ಗಮನ ಕೊಟ್ಟು ಯಾರು ಸಾಧನೆ ಮಾಡ್ತೀರಿ ನಿಮ್ಗೆ ಎಲ್ಲಾ ರಂಗದಲ್ಲೂ ಅಪಾಯಿಂಟ್ಮೆಂಟ್ಗಳಲ್ಲೂ ಅಷ್ಟೇ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಗಳಲ್ಲಿ 100ಕ್ಕೆ 2 ಸೀಟ್ಗಳನ್ನ ಸ್ಪೋರ್ಟ್ಸ್ ಅಲ್ಲಿ ಯಾರು ಅಚೀವ್ಮೆಂಟ್ ಮಾಡ್ತಾರೆ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮುಂದುವರೆದ ಸರ್ಕಾರ ಇನ್ನ ಬೇರೆ ಬೇರೆ ಇಲಾಖೆಗಳಲ್ಲೂ ಸಹಿತ ನಾವು FDA, SDA ಎಲ್ಲಾ ಕಾಲ್ಫರ್ ಯಾವ್ದಾಗುತ್ತೆ ಅದನ್ನೆಲ್ಲದಕ್ಕೂ 2% ಕೊಡ್ತೀರಾ ಅಂತ ಮಾತನ್ನ ಹೇಳಿದರೆ ಅದು ಕ್ಯಾಬಿನೆಟ್ ನಿರ್ಣಯ ಕೆಲವೇ ದಿನಗಳಲ್ಲಿ ಆಗುತ್ತೆ. ಹಾಗಾಗಿ ಎಲ್ಲರೂ ಆಶಾಭಾವನೆ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ, ದೈಹಿಕವಾಗಿ ನಾವು ಸದೃಢರಾಗಬಹುದು, ಸಮಾಜದಲ್ಲಿ ಉನ್ನತವಾದಂತಹ ಗೌರವವನ್ನು ಕಾಪಾಡ್ಕೊಳ್ಳೋದಕ್ಕೆ ಕ್ರೀಡಾಪಟುಗಳಿಗೆ ಸಾಧ್ಯ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಗಮಿಸಿರುವಂತಹ ನಮ್ಮ ಪದವಿ ಮಹಾವಿದ್ಯಾಲಯದ ಡಾಕ್ಟರ್ BV ತೊಂಡೇಳ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನ ಆಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ.